ಚಿಕನ್ ನೀವು ರೆಡಿ ಆಗಿದ್ರ ಒಂದು ಕುಕ್ಕರ್ ತೊಳ್ಕೊಡು. ಸುಜಿಗೆ ಬೇಕಾ ಚೋಳಿಕಾಯಿ ಹೋಗಿಲ್ಲ ಹೊರಗಡೆ ಹಾಕಿಸ್ಕೊಂಡಿರ್ತೀನಿ. ಬೆಳಿತಿಲ್ಲ ಏನು ಬಂದದಮ್ಮ ಈಗ ಭಾಷಣ ಒಂದು ಇರ್ತಕ್ಕೆ ಬಾಣಲಿಲಿ ಮಾಡಿದ್ರೆ ಲೇಟ್ ಆಗುತ್ತೆ ಅದು ಕುದಿಬೇಕು ಅಂದರೆ, ಹಾಗಾಗಿ ಕುಕ್ಕರಲ್ಲೇ ವಿಷಲ್ ಹೊಡಿಸಿ ತೆಗೆಸ್ಬಿಡ್ತೀನಿ. ಡೈರೆಕ್ಟ್ ಕುಕ್ಕರ್ ಒಳಗಡೆ ಪಲ್ಯ ಮಾಡ್ತಾಯಿದ್ದೀನಿ. ಪಾತ್ರೆಯಲ್ಲಿ ಬೇಯಿಸಿದ್ರೆ ಏನಾಗುತ್ತೆ ಭಾಳ ಹೊತ್ತು ಬೇಕು. ಹಾಗಾಗಿ ಗಾನವಿ ಹಸಿಮೆಣಸಿನ್ಕಾಯಿ ತೊಂಬೈ ಕರಿಬೇವು ಹಸಿಮೆಣಸಿನ್ಕಾಯಿ ಮತ್ತೆ ಮಧ್ಯಾಹ್ನಕ್ಕೆ ನಮ್ಮ ಮನೆಯವರು ಶೀಕರಣೆ ಮಾಡೋ ಅಂತ ಹೇಳಿದ್ರು. ಚಪಾತಿ ಮತ್ತು ಶೀಕರಣೆ. ಈಗ ಬೆಳಗ್ಗೆ ಶೀಕರಣೆ ತಿನ್ನೋಕ್ಕಾಗಲ್ವಲ್ಲ, ಹಂಗಾಗಿ ಚೌಳಿಕಾಯಿ ಪಲ್ಯ ಮಾಡಾಕ್ತೀನಿ. ಫ್ರೆಂಡ್ಸ್, ಇವಾಗ ಕುಕ್ಕರ್ ವಿಜಲ್ ಬರೋ ಅಷ್ಟರಲ್ಲಿ ಹೊರಗಡೆ ರಂಗೋಲಿ ಅದೆಲ್ಲ ಹಾಕಿ ಬರ್ತೀನಿ. ಯಾಕಂದ್ರೆ ನಮ್ಮ ಮನೆಯವ್ರು ಪೂಜೆ ಮಾಡ್ತಿದ್ದಾರೆ. ಫುಲ್ ರಾತ್ರಿ ಎಲ್ಲ ಮಳೆ ಬಂದೈತೆ. ಇವತ್ತೂ ಈಗ ಮಳೆ ಬರೋ ಥರ ಆಗಿದೆ, ಬಿಸಿಲು ಇಲ್ಲ. ಪುಟ್ಟ ಏ ವಸಿಷ್ಠ ಇಸ್ಕೊಂಬರೆ. ನಮ್ಮ ಶಾಣೆ ತಗೋ, ಹಂಗೆ ಮಾಡಬೇಡ. ತಂದಿಯಾ? ಮಮ್ಮಿ ಇಲ್ಲಿ ಏನು ಮಾಡ್ತಿದ್ಯವ? ಪೂಜೆಗೆ ಅಂಗಡಿ ಪೂಜೆಗೆ ಒಂದು ನಿಂಬೆಹಣ್ಣು ಆದರೆ ಚೆನ್ನಾಗಿರಲಿಲ್ಲ ನೋಡಿ ಅಕ್ಕ. 7 ಹಾಕಬೇಕು ಮೆಣಸಿನ್ಕಾಯಿ. 4 or 3? 4 5. ಎಷ್ಟೆಲ್ಲ ಮಳೆ ಮಾಡಾಗೈತಿ, ಎಲ್ಲ ಕತ್ಲೆ ಕಾಣಿಸ್ತೈತೆ ನಾವು. 3 ಹಾಕು. ಹಾಕು. 7 ಆಯ್ತು ಸಾಕು.
ಚಪಾತಿ. ಚಪಾತಿ ಫಸ್ಟ್ ಪಲ್ಯ ಮಾಡಿಯ ಓ ಯಾಕೆ ಚಪಾತಿ ಮಾಡ್ತೀಯ ಇದನ್ನ ಮಾಡಿ ಚಿಕನ್ ಮಧ್ಯಾಹ್ನಕ್ಕಲ್ವಾ ಬೆಳಗ್ಗೆ ಅಂತ ಚಿಕನ್ ತಿನ್ನಕ ಅಮ್ಮ ಊಟಕ್ಕೆ ಮಾಡೋದು ಅಂತ ಕೇಳಿದ್ರು ನೀನು ಹೇಳಿದ ಹೇಳಿಲ್ಲ ಅದಕ್ಕೆ ಮಾಡ್ಬಿಟ್ಟೆ ನಾನು ಅಲ್ವೇನಪ್ಪ. ನಾನು ಹೇಳಿದ್ದೆ ಊಟಕ್ಕೆ ತಿಂಡಿಗೆ ಮಾಡ್ಬೇಕು ಅಂತ ನಾನು ಎಷ್ಟು ಕೇಳಿದೆ. ನಾನು ಏನು ಹೇಳಿಲ್ಲ ಮಾಡೋಣ ನಾನು ಹೇಳ್ತೀನಿ ಅಂತ ನೀ ಹೇಳ್ತೀಯ ಕಂದ, ನೀ ಯಾರು ಹೇಳಂಗಿಲ್ಲ. ಚಿನ್ನ ಚಿನ್ನ ಅಡಿಕೆ ಕೊಡು. ನೀನು ಹೇಳ್ತಾನೆ ನಾನು ಹೇಳೋದು ಈ ಕಡೆ ಬಾರಪ್ಪ. ಇದು ಚಿನ್ನ ಇದು ಕೊಟ್ಟು ಹಿಟ್ಟು ಹಾಕು. ಇದು ಕೊಟ್ಟು ಹಿಟ್ಟು ಹಾಕು. ವಸಿಷ್ಠ ಎಲ್ಲೋದೆ? ಏನಾಯ್ತು ಏನಾಯ್ತು? ನಾನು ಸೈಡ್ ಸೆಕೆಂಡ್ ಸಗಿಲಿಲ್ಲ ಸೈಡ್ ಸೆಕೆಂಡ್ ಇನ್ನೊಂದು ಹಿಂಗೆ ಸೈಡ್ ಸೆಗಿತಿದ್ದೆ ದೂಕ್ಲು ಸೈಕಲ್ ಮುಂದೆ ಅದೇ ಮುಂದೆ ದೂಕಿದ್ಲು. ನಾನು ಹಿಂಗೆ ಹೋಗ್ತಿದ್ದೆ ಜಾಗ ಬಿಡಕ್ಕೆ ಅಕ್ಕಿ ಮುಂದೆ ದೂಕಿದ್ಲು. ನೀ ಟಿ ಶರ್ಟ್ ಕಳೆದ್ಬಿಟ್ಟು ಬೇರೆ ಹಾಕೋ, ಹರಿದೈತಿದ. ಸರಿನಾ? ಕ್ರೀಮ್ ಹಚ್ಚಿ ಹಾಗೆ ನೋಡಲ್ಲಿ ಗುಬ್ಬಿ ಬಂದೈತಿ. ಗುಬ್ಬಿ ಗುಬ್ಬಿ ಅಲ್ಲಿ ಕೂತೈತಿ ನಾವು. ಗುಬ್ಬಿ ಹಾರೋಯ್ತು. ಫ್ರೆಂಡ್ಸ್ ಇಲ್ಲಿ ನೋಡಿ ಮಾವಿನ ಹಣ್ಣು ಶಿಕಾಣಿ ಮಾಡೋದಕ್ಕೆ ಎಲ್ಲ ತೊಳೆದಿಟ್ಟೈತಿ ಇವನ್ನ. ಗುಬ್ಬಿ ಇದು ರಸ್ಪೂರಿ, ಬಾದಾಮಿ ಅಲ್ಲ, ರಸ್ಪೂರಿನೇ ಚೆನ್ನಾಗಾಗುತ್ತೆ ಶಿಕಾಣಿ ಮಾಡೋಕ್ಕೆ ಅಂಥೇಳಿ. ಬಾದಾಮಿನೂ ಚೆನ್ನಾಗಿರುತ್ತೆ, ಇದು ಚೆನ್ನಾಗಾಗುತ್ತೆ ಅಂಥೇಳಿ ಇದನ್ನು ತೊಗೊಂಬಂದಿದ್ದಾರೆ. ಕ್ಲೀನಾಗೆಲ್ಲ ತೊಳೆದು ಅದನ್ನೇ ಮಾಡ್ತೀನಿ. ಮಧ್ಯಾಹ್ನ ಫುಲ್ ಕತ್ಲಾಗ್ಬಿಟ್ಟೈತೆ, ಫುಲ್ ಮಳೆ ಮೋಡ ಅದಂಗೆ ಆಗ್ಬಿಟ್ಟೈತೆ. ಹೊರಗಡೆ ಎಲ್ಲ ವಾತಾವರಣ ನೋಡ್ತಿರ್ಬೋದು, ಫುಲ್ ಮಳೆ ಬರೋಂಗೆ ಐತೆ. ಶೇಂಗಾ ಚಟ್ನಿ ಏನಾರು ಹಾಕ್ಬೇಕ್ರಿ? ಬೇಡ. ಫುಲ್ ಮಾಡಾಗೈತಲ್ಲ, ಫುಲ್ ಎಲ್ಲ ವೀಡಿಯೋ ಒಂಥರ ಕತ್ಲು ಬರತೈತಿ. ಬಾ ಚಿನ್ನೆ, ತಿಂಡಿ ತಿಂದು ಆಟ ಆಡು. ಉಪ್ಪಿನಕಾಯಿ ಚಟ್ನಿ ಪುಡಿ ಏನಾರ ಹಾಕ್ಬೇಕೇನು? ಶಿಕರ್ಣಿ ಮಧ್ಯಾಹ್ನ, ಬೆಳಗ್ಗೆ ಎದ್ದು ಶಿಕರ್ಣಿ ತಿನ್ನಬಾರ್ದು. ಈಗ ಎದ್ದು ಬಾ ಬೇಗ. ಏಲಿಯನ್ ಏಲಿಯನ್ ಏಲಿಯನ್
ನೀನು ಸೇಮ್ ಏಲಿಯನ್ ಗತೆನೇ ಕಾಣಿಸ್ತೀಯ ಅವಾಗ. ನೀನು ಏಲಿಯನ್ ಬಿಡು. ಬಾಯ್ ವಸಿಷ್ಠ ಬಾಯ್. ಬಾಯ್ ತಾತ. ಏಯ್ ಅಜ್ಜಿ ಬಾಯ್. ಬಾಯ್ 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 ಎಲ್ಲ ಬಾಯ್ ಬಾಯ್. ಫ್ರೆಂಡ್ಸ್, ಈಗ ಚಪಾತಿ ಮಾಡೋದೆಲ್ಲ ಮುಗಿಸ್ಕೊಂಡಾಯ್ತು. ನಮ್ಮ ಇಷ್ಟ ಚಪಾತಿ ಪಲ್ಯ ತಿನ್ನಲಿಲ್ಲ, ನಮಗೆ ಶಿಕರಣಿ ಮಾಡ್ತೀನಿ ಅಂತ ಹೇಳಿದ್ದೆ ಇವತ್ತು. ಹಾಗಾಗಿ ಶಿಕರಣಿ ಮಾಡಂತ ಹಚ್ಬಿಟ್ಟವನೆ. ಇದನ್ನು ನಮ್ಮ ಮನೆಯವ್ರು ನೆನ್ನೆನ ತಂದಿದ್ರಲ್ಲ, ನೀರಲ್ಲಿ ಹಾಕಿ ತೊಳೆದಿಟ್ಟಿತ್ತು. ಇವಾಗ ಇದನ್ನು ಶಿಕರಣಿ ಮಾಡೋ ಮಟ್ಟ ನನಗೆ ಬಿಡ್ತಾ ಇಲ್ಲ. ಫಸ್ಟ್ ನಾನು ಶಿಕರಣಿ ಮಾಡಿಕೊಡುವ. ಚಪಾತಿ ಜೊತೆ ತಿನ್ಬೇಕು. ಹಾಂ, ಫಸ್ಟ್ ಚಪಾತಿ ಜೊತೆ ಹೋಳಿಗೆ ಜೊತೆ ತಿಂತಾರೆ. ಒಂದು ದೊಡ್ಡ ತಟ್ಟೆ ತಗೊಂಡು ಅಪ್ಪ ಮಾಡಿದ್ರಲ್ಲ ಆ ಥರ ಮಾಡು. ಒಂದು ದೊಡ್ಡ ತಟ್ಟೆ, ಒಂದು ಚೌ ನೀರು. ದೊಡ್ಡ ತಟ್ಟೆ ಊಟ ಮಾಡ್ತೀವಲ್ಲ ಅದು. ಇದು ರಸಪುರಿ ಅಂದರೆ ರಸ ಜಾಸ್ತಿ ಇರುತ್ತೆ, ಬಾದಾಮಿ ಹಣ್ಣಿನ ಥರ ಆಗೋದು. ಫುಲ್ ರಸ ಜಾಸ್ತಿ ಇರುತ್ತೆ. ತಂದೆಮ್ಮ ನೀರು ಬೇಕಾ? ಹಾಂ, ಫಸ್ಟ್ ತಟ್ಟೆ ಕೊಡ, ಆಮೇಲೆ ನೀರು ತಗೊಂಡ್ಕೊಡ. ಇದಾದಮೇಲೆ ಇದು ಮಾಡಬೇಕು, ಬೆಣ್ಣೆ ಮಾಡಬೇಕು. ಕೆನೆ ಜಾಸ್ತಿ ಆಗಿದೆ. ಒಂಚೂರು ನೀರು, ಒಂದು ನ್ಯಾಪ್ಕಿನ್ ಹಂಗೆ. ನೋಡಿ, ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ. ಅದರಲ್ಲಿ ಏನು ಉಳಿಯೋದೇ ಇಲ್ಲ. ಚೆನ್ನಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಇದನ್ನು ಕೊಡಲಾ? ಇದಕ್ಕೆ ಬೆಲ್ಲ ಹಾಕಬೇಕು ಪುಟ್ಟ. ಇನ್ನು ತಡಿ, ಸ್ವಲ್ಪ ನಿಮಗೆ ಮಾವಿನ ಹಣ್ಣು ಅಂದ್ರೆ ಅಷ್ಟು ಇಷ್ಟ, ಹಂಗಾಗಿ ಬಟ್ಟೆ ಎಲ್ಲ ಒರೆಸ್ಕೊಂಡ್ರೆ ಒದೆ ಕೊಡ್ತೀನಿ ಈಗ. ಇದು ಮಾಡ್ಬಾರ್ದು, ಗಟ್ಟಿ ಇರೋದು ಬೇಡ, ಸ್ವಲ್ಪ ಹಣ್ಣಾಗಿರೋದು. ಹಂಗೆ ಮಾಡಿದ್ರೆ ಸ್ಪಾಂಜ್ ಥರ ಹಂಗೆ ಟೈಪ್ ಮಾಡಿ ಹೆಂಗೆ ಬರುತ್ತೆ. ಇದಕ್ಕೆ ಬೆಲ್ಲನೂ ತಂದಿಟ್ಟವನೆ. ಬೆಲ್ಲ ಪುಡಿ ಮಾಡು, ನಾನು ಜಜ್ಲ ಪುಡಿ ಮಾಡಿಕೊಡ್ಲಾ, ತಲೆ ತಿಂದು ಹಾಕ್ತಾನೆ. ಶಿಕರಣಿ ಮಾಡೋವರೆಗೂ ಈ ಪುರ್ಸಕ್ತಿಲ್ಲ. ನಾನು ಶೇಖರಣೆ ಮಾಡ್ತಿಲ್ವೇನವ, ಬೇಗ ಮಾಡಂತೀನಲ್ಲ. ಶಿಕರಣಿ ಆಗೋಯ್ತು, ಚಿಟಿಕೆ ಹೊಡಿ ಅಷ್ಟರಲ್ಲಿ ಆಗೋಯ್ತು. ಚಪಾತಿ ಅಷ್ಟು ಮಾಡಿದೆಯಲ್ವಾ, ಸಾಕು. ರೆಡಿ ಸಿಗುತ್ತೆ ಹೋಳಿಗೆ. ನಾನು ಹೋಳಿಗೆ ತರ್ತೀನಿ, ಶಿಕರಣಿ ಅಷ್ಟು ಮಾಡು, ನೀನು ಮತ್ತೆ ಹೋಳಿಗೆ ಮಾಡೋದು ಬೇಡ ಅಂತ ಹೇಳಿದರು. ಹಾಗಾಗಿ ಶಿಕರಣಿ ಅಷ್ಟೇ ಮಾಡ್ತೀನಿ. ಮಧ್ಯಾಹ್ನಕ್ಕೆ ಅನ್ನ ಸಾಂಬಾರು, ಶಿಕರಣಿ, ಚಪಾತಿ ಇದೆ ಇನ್ನು. ತಂದರೆ ಇದನ್ನು ತರ್ತಾರೆ ಅಷ್ಟೇ. ಹೋಳಿಗೆ ತರ್ತಾರೆ. ಅಯ್ಯೋ, ಸಿಡಿತಲ್ಲವ, ನಾನು ಬೇಕು ಅಂತ ಮಾಡಿ. ತೊಳ್ಕೊ ಹೋಗು, ಬಾತ್ರೂಮ್ ಹೋಗಿ ಆಸಿಂಗ್ ತೊಳ್ಕೊ. ಇದು ರಸ ಜಾಸ್ತಿ ಇರುತ್ತೆ, ಪ್ರೆಸ್ ಮಾಡಿದ ತಕ್ಷಣ ಹಂಗೆಲ್ಲ ಫುಲ್ ಸಿಡಿದೆ ಹೋಯ್ತು ಪಾಪ. ಬೇರೆ ವೈಟ್ ಟೀ ಶರ್ಟ್ ಹಾಕೋಣ ಇವತ್ತು. ಫ್ರೆಂಡ್ಸ್, ಇವಾಗ ಶಿಕರಣಿ ರೆಡಿ ಆಯಿತು. ಅದಕ್ಕೆ ಬೆಲ್ಲ ಸೇರಿಸಿ ಮಾಡಿದ್ದೀನಿ ನಾನು, ಸಕ್ಕರೆ ಹಾಕಿಲ್ಲ, ಬೆಲ್ಲ ಹಾಕಿ ಮಾಡಿರೋದು. ಹೆಂಗಿದ್ರು ಬೆಳಗ್ಗೆ ಮಾಡಿರೋ ಚಪಾತಿ ಇತ್ತು, ಚೌಳಿಕಾಯಿ ಪಲ್ಯ ಇತ್ತು, ಶಿಕರಣಿ ಮಾಡಿದೆ. ಮತ್ತು ನಮ್ಮ ಮನೆಯವರು ಹೋಳಿಗೆನ ತಂದಿದ್ದಾರೆ, ಯಾಕಂದರೆ ವಸಿಷ್ಠ ಹೋಳಿಗೆ ತಿನ್ನಬೇಕು ಅನಿಸಿತ್ತು, ಅವನಿಗೆ ಹೋಳಿಗೆ ತಂದಿದ್ದಾರೆ. ಮತ್ತು ಇದು ಅನ್ನನ ಪಾತ್ರೆಯಲ್ಲಿ ಮಾಡಿದ್ದೀನಿ. ಬಾಸುಮತಿ ರೈಸ್ ಅಕ್ಕಿ ಅನ್ನ ಮಾಡಿದ್ದೀನಿ. ಮತ್ತು ಈ ಕಡೆ ಟೊಮ್ಯಾಟೊ ಸಾರು, ಅನ್ನಕ್ಕೆ ಟೊಮ್ಯಾಟೊ ಸಾರು. ಇಲ್ಲಿ ನೋಡ್ತಿರ್ಬೋದು, ಹೋಳಿಗೆ ರೆಡಿಮೇಡ್ ಹೋಳಿಗೆ ಇದು ತಂದಿದ್ದಾರೆ. ಚಪಾತಿ, ಶಿಕರಣಿ, ಹೋಳಿಗೆ, ಚೌಳಿಕಾಯಿ ಪಲ್ಯ, ಅನ್ನ, ಸಾಂಬಾರು. ತುಪ್ಪ ಬೇಕ್ರಿ, ತುಪ್ಪ ತೊಂಬೋಗೋಣ. ಹಾಂ,
ತಿನ್ಸಿಲ್ಲ ತಪ್ಸು. ಮಾಡಿ ಪಪ್ಪನ ಜೊತೆ ಮಾಡು. ಶಿಕರ್ಡಿ ಹಂಗೆ ಕುಡಿತೀನಿ. ರಸ್ಪುರಿ ಮಾವಿನ ಹಣ್ಣು. ರಸಪೂರಿ ಅಂದರೆ ಹುಳಿ ಇರ್ತಾವೆ, ಬಾದಾಮಿ ಅಷ್ಟು ಟೇಸ್ಟ್ ಬರಲ್ಲ. ತುಪ್ಪ ಹಾಕ್ಬೇಕಾ? ತುಪ್ಪ ಹಾಕ್ಬೇಕನ? ಹಂಗೆ ತಿಂತೀಯ? ಈ ಕಡೆ ಮತ್ತೆಲ್ಲ ಒಬ್ಬಟ್ಟೆ ಒಬ್ಬಟ್ಟಲ್ಲ. ಫ್ರೆಂಡ್ಸ್, ಇದ್ರಲ್ಲಿ ಒಂದು ಬಾಕ್ಸ್ ಕೆನೆ ಆಗಿತ್ತು ಇವಾಗ. ಅದನ್ನು ಇಲ್ಲಿ ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ. ಹಾಲಿನ ಪಾತ್ರೆ ಇದು, ಇದರಲ್ಲೂ ಕೆನೆ ಇತ್ತು. ಈಗ ಬೆಣ್ಣೆ ಮಾಡಬೇಕು. ನಾನು ಆ್ಯಸ್ ಯೂಶುವಲ್ ಯಾವಾಗಲೂ ಈ ಡಬ್ಬಿಲೇ ಹಾಕಿ ಮಾಡೋದು. ಇವತ್ತು ಕೂಡ ಅಷ್ಟೇ ಇದೇ ಡಬ್ಬಿ ಒಳಗಡೆ ಹಾಕಿ ಬೆಣ್ಣೆ ಮಾಡ್ತೀನಿ. ಇದು ಮಾಡೋಕ್ಕಿಂತ ಮುಂಚೆ ಒಂದು ತಾಸು ಅಥವಾ 2 ತಾಸು ಮುಂಚೆನೇ ಕೆನೆನ ಆಚೆ ತೆಗೆದಿಟ್ಟಿರ್ಬೇಕು. ಯಾಕಂದರೆ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಟೈಟಾಗಿ ಮುಚ್ಚಬೇಕು. ಚಿನಿ ನ್ಯಾಪ್ಕಿನ್ ಕೊಡವ. ಈ ಥರ ಟೈಟಾಗಿ ಮುಚ್ಚಿಬಿಟ್ಟು ಶೇಕ್ ಮಾಡಬೇಕು ಇದನ್ನು. ಈ ಥರ ಆಗಲ್ಲ ಪುಟ್ಟಾಗಿ. ನೀನು ಒಂದೇ ಫೋನ್ ಬೀಳಿಸ್ಬೇಕು. ಆ ಪಿಲ್ಲೋ ಒಳಗಿಡೆ 2 ಪಿಲ್ಲೋ ಸೋಫಾ ಮೇಲೆ ಇಡು. ಎಂಟು ಗಂಟೆ ಇಲ್ಲಿ ನೋಡಿರಿ. ಈಗ ಮಾಡೋದಾಯ್ತು. 3 ಬಾಕ್ಸ್ ಅಷ್ಟೇ ಮಾಡಿಕೊಂಡೆ. ಇದಿಷ್ಟು ಬೆಣ್ಣೆ. ಇವಾಗ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇದು ಬಿರಿಯಾನಿ ಇರ್ತದೆ. ನೋಡ್ತಿರ್ಬೋದು, ಇದು ಹಸುವಿನ ಹಾಲು ಅಂದರೆ ಡೈರಿಲಿ ತರ್ತಿವಲ್ಲ, ಹಸುವಿನ ಹಾಲು ಆಗಿರೋದ್ರಿಂದ ಹಿಂಗೆ ಬರುತ್ತಷ್ಟೇ. ಎಮ್ಮೆ ಹಾಲು ಅಂದರೆ ಬೆಳ್ಳಗೆ ಬರುತ್ತೆ. ಚೆನ್ನಾಗಿ ಇವಾಗ ತೊಳಿಬೇಕಿದ್ದೀನಿ ಇಲ್ಲೇ. ಏನಿಲ್ಲ, ತುಂಬ ಈಸಿ. ಈ ಥರದ್ದು ಬಾಕ್ಸ್ ಇದ್ಬಿಟ್ರೆ ಥ್ರೆಡ್ ಇರೋದು, ಶೇಕ್ ಮಾಡಿದ್ರೆ ಬಂದ್ಬಿಡುತ್ತೆ, ಮುಗಿದೋಯ್ತು. ನೋಡಿ, ಬೆಣ್ಣೆ ಒಂದು ಕಡೆ ಆಗುತ್ತೆ, ಮಜ್ಜಿಗೆ ಒಂದು ಕಡೆ ಆಯ್ತು. ಇವಾಗ ಇದನ್ನ ತೆಗೆದಿಟ್ಕೋತೀನಿ. ನೀರು ತುಂಬಿಸ್ಕೊಬಿಟ್ಟ ಬಾಟಲ್ಗೆ. ಇಷ್ಟ ಆಗಿದೆ. ಇವಾಗ ಇದನ್ನೇನು ಕಾಸಕ್ಕೆ ಹೋಗಲ್ಲ, ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಕಾಸ್ತೀನಿ. ಮಸಾಲೆ ತುಪ್ಪ ಮಾಡ್ತೀನಿ. ನಮಗೆ ಡೈಲಿ ಊಟಕ್ಕೆ ತುಪ್ಪ ಇಲ್ಲ, ಖಾಲಿ ಆಗಿದೆ, ಹಾಗಾಗಿ ಅದನ್ನೇ ಮಾಡ್ತೀನಿ. ದೇವರಿಗೆ ಬೇರೆ ಇದೆ, ಇದನ್ನು ಅಷ್ಟೇ ಮಸಾಲೆ ತುಪ್ಪನ ಮಾಡಿ ತೆಗೆದಿಟ್ಕೋತೀನಿ. ನೋಡ್ರಿ, ಇಷ್ಟ ಆಯ್ತು.